ಹುಬ್ಬಳ್ಳಿಯಲ್ಲಿ ವಿಶ್ವ ವೇದಾಂತ ಪರಿಷತ್ ಆಯೋಜಿಸಿದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಿ ಸಿದ್ದಾರೂಢ ಮತ್ತು ಗುರುನಾಥರೂಢರ ಪ್ರತಿಮೆಗೆ ಪೂಜೆ ಸಲ್ಲಿಸಿದರು. ಸಮಾರಂಭದಲ್ಲಿ ಗದಗ ತೋಂಟದಾರ್ಯ ಮಠದ ಡಾ ಸಿದ್ದರಾಮ ಸ್ವಾಮೀಜಿ, ಹರಳಿಕಟ್ಟಿಯ ನಿಜ ಗುಣಾನಂದ ಸ್ವಾಮೀಜಿ, ಇಂಚಲ ಸಾಧು ಸಂಸ್ಥಾನ ಮಠದ ಡಾ ಶಿವಾನಂದ ಭಾರತಿ ಸ್ವಾಮೀಜಿ, ವೇದಾಂತ ಪರಿಷತ್ ಸಮಿತಿ ಅಧ್ಯಕ್ಷ ಶ್ಯಾಮಾನಂದ ಪೂಜೇರಿ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಪ್ರಹ್ಲಾದ್ ಜೋಶಿ, ಸಿದ್ದಾರೂಢರು ಇಡೀ ದೇಶಕ್ಕೆ ಆಧ್ಯಾತ್ಮವನ್ನು ಬೋಧಿಸಿದ್ದ ಮಹಾನ್ ದಾರ್ಶನಿಕರು, ಸದ್ಭಕ್ತರಿಗೆ ಸಿದ್ದಾರೂಢರು ಆದರ್ಶ ಪುರುಷರು. ಮನುಷ್ಯ ತನ್ನ ಬದುಕಿನಲ್ಲಿ ಸಾಧಿಸಬೇಕಾದರೆ ಶಾಂತಿ, ನೆಮ್ಮದಿ ಮುಖ್ಯ. ಆಧ್ಯಾತ್ಮವನ್ನು ಸಾಧಿಸಲು ಗುರುವಿನ ಜ್ಞಾನ ಅಗತ್ಯವಾಗಿದೆ. ಜ್ಞಾನ ದಾಸೋಹ, ಅನ್ನದಾಸೋಹವನ್ನು ಮುಂದುವರೆಸಿಕೊಂಡು ಹೋಗುತ್ತಿರುವ ಸಿದ್ದಾರೂಢ ಮಠದ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ವಿವರವಾಗಿ ತಿಳಿದಿಲ್ಲ ಅಂದರೆ ವಿನಮ್ರತೆಯಿಂದ ಪ್ರಶ್ನೆ ಮಾಡುವುದು, ಬರೀ ಪ್ರಶ್ನೆಯನ್ನು ವಾಪಸ್ ಕೇಳಬೇಕು. ಸೇವೆಯ ಗುರುಗಳ ಸೇವೆಯನ್ನು ಮಾಡ್ತಾ ವಿನಮ್ರತೆಯಿಂದ ಕೇಳಬೇಕು.